ನೋಡು ಏನು ತಿಂತಿದ್ಯಾ ನೋಡಿ ಬೆಲ್ಲ ತಿಂತಿದ್ದಾಳೆ. ಆ್ಯಕ್ಚುಲಿ ಶಿ ಲೈಕ್ಸ್ ಬೆಲ್ಲ ಜಾಗ್ರಿ. ಗಮ್ಯ ಏನು ಮಾಡ್ತಿದ್ದೆ ಗವ್ಯ? ಏನು ಮಾಡ್ತೈತೆ ಗಮ್ಯ? ಮಸಾಜಾ, ಹೆಡ್ ಮಸಾಜ್ ಮಾಡ್ತಿದ್ದಾಳಾ ನೋಡಿ. ಹೆಲೋ ಎವ್ರಿವನ್, ವೆಲ್ಕಮ್ ಟು ಅವರ್ ಚಾನಲ್ ಗವ್ಯ ವ್ಲಾಗ್ಸ್ ಇನ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬ ಚೆನ್ನಾಗಿದ್ದೀನಿ. ಐ ಹೋಪ್ ನೀವೆಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇದು ಸ್ಯಾಟರ್ಡೇ ವ್ಲಾಗ್. ಇನ್ನು ಇವತ್ತು ಸ್ಯಾಟರ್ಡೇ ಆಗಿರೋದ್ರಿಂದ ಸ್ವಲ್ಪ ಬೇಗನೆ ಇದ್ದೆ. ಇನ್ನು ಗಮ್ಯಗೆ ಸ್ಕೂಲ್ ಇದೆ ಇವತ್ತು ಆ್ಯಂಡ್ ಗವ್ಯಗೆ ಹಾಲಿಡೇ. ಗಮ್ಯ LKG ಅಲ್ವಾ, ಸೊ ಹಾಗಾಗಿ ಅವಳಿಗೆ ಮಂಡೇ ಟು ಸ್ಯಾಟರ್ಡೇ ತನಕ ಇರುತ್ತೆ. ಆ್ಯಂಡ್ ಗವ್ಯ ಬೇಬಿ ನರ್ಸರಿ ಆ್ಯಂಡ್ ಅದಕ್ಕೋಸ್ಕರ ಅವಳಿಗೆ ಮಂಡೇ ಟು ಫ್ರೈಡೇ ಅಷ್ಟೇ ಇರುತ್ತೆ. ಇನ್ನು ಮಕ್ಕಳು ಕೂಡ ಬೇಗ ಎದ್ದಿದ್ದಾರೆ ಇವತ್ತು ಅಂತ ಮಕ್ಕಳಿಗೆ ಹಾಲು ಕಾಯಿಸ್ಬಿಟ್ಟು ಕೊಡ್ತಾ ಇದ್ದೀನಿ. ಮನೇಲಿ ಬ್ರೆಡ್ ಇದೆ, ಬ್ರೆಡ್ ಜೊತೆ ತಿಂತಾರೆ ಅಂತ ಹೇಳಿ. ನಾವು ಯೂಶ್ವಲಿ ಬೆಳಗ್ಗೆ ಟೈಮ್ ಬ್ರೆಡ್ ತಿನ್ನಲ್ಲ, ತುಂಬ ಅಪರೂಪ. ಇನ್ನು ಬೆಳಗ್ಗೆನೇ ಮಕ್ಕಳಿಗೆ ಹಾಲು ಹೊಟ್ಟೆಗೆ ನಾವು ಬಿಸ್ಕೆಟ್ ಅದನ್ನೆಲ್ಲ ಕೊಡಬಾರ್ದು ಅಂತ ಹೇಳ್ತಿರ್ತಾರೆ. ಸೊ ಹಾಗಾಗಿ ನಾವಂತೂ ಬಿಸ್ಕೆಟ್ ಕೊಡೋದೇ ಇಲ್ಲ, ನಾವು ತುಂಬ ಅವಾಯ್ಡ್ ಮಾಡ್ತೀವಿ. ಆ ಬ್ರೆಡ್ಡು ಕೂಡ ತುಂಬ ಅಪರೂಪ, ಯಾವಾಗಾದರೂ ತಂದಿದ್ರೆ ಇದ್ದರೆ ತಿಂತಾರೆ ಅಷ್ಟೇ. ಇನ್ನು ಇವತ್ತು ಬೇಗ ಎದ್ದಿದ್ದಾರಲ್ವ, ಹಾಗಾಗಿ ಕೊಡ್ತಾ ಇದ್ದೀನಿ. ಇನ್ನು ಬ್ರೇಕ್ಫಾಸ್ಟ್ ಮಾಡೋಷ್ಟರಲ್ಲೇ ಇನ್ನು 9 o'clock ಆಗುತ್ತಲ್ಲ, ಇನ್ನು ಟೈಮ್ ಇದೆ ಅಂತ ಹಾಲು ಕಾಯಿಸ್ಬಿಟ್ಟು ಕೊಡ್ತಾ ಇದ್ದೀನಿ. ಹಾಗೆ ಸಾಲ್ಟ್ ಖಾಲಿ ಆಗಿತ್ತು, ಇನ್ನು ಸಾಲ್ಟ್ನ ತೊಗೊಂಡು ಹಾಕ್ಕೊತಾ ಇದ್ದೀನಿ ಜಾರ್ಗೆ. ಇನ್ನು ಬ್ರೇಕ್ಫಾಸ್ಟ್ಗೆ ಇವತ್ತು ಅನಿಲ್ ಸಾವಿಗೆನ ಯೂಸ್ ಮಾಡಿಕೊಂಡು ಸಾವಿಗೆ ಉಪ್ಪಿಟ್ಟನ್ನ ಪ್ರಿಪೇರ್ ಮಾಡ್ತಾ ಇದ್ದೀನಿ. ನಮ್ಮ ಗವ್ಯ ಆ ಸಾವಿಗೆ ಪ್ಯಾಕೆಟ್ ಮೇಲೆ ಇರೋ ಫೋಟೋನ ನೋಡಿಬಿಟ್ಟು ಈ ಥರ ಪ್ರಿಪೇರ್ ಮಾಡಿಕೊಡು ಅಂತ ಕೇಳ್ತಿದ್ದಾಳೆ. ಹಾಗಾಗಿ ಅವಳಿಗೋಸ್ಕರ ಇದನ್ನೇ ಮಾಡ್ತಾ ಇದ್ದೀನಿ ಇವತ್ತು. ಇನ್ನು ಏನು ಮಾಡಲಿ ಅಂತ ಯೋಚನೆ ಮಾಡಿ ಅದನ್ನೇ ಮಾಡ್ತಾ ಇದ್ದೀನಿ. ಇನ್ನು ಫಸ್ಟು ನಾನಿಲ್ಲಿ ಬಿಸಿನೀರು ಇಟ್ಟಿದ್ದೀನಿ. ಬಿಸಿನೀರಲ್ಲಿ ಸ್ವಲ್ಪ ಸಾಲ್ಟನ್ನು ಹಾಕ್ಕೊಂಡು ಆಮೇಲೆ ಅದು ಬಿಸಿ ಆದಮೇಲೆ ನೀರು ಸಾವಿಗೆನ ತಗೊಂಡು ಈ ಬಿಸಿನೀರಲ್ಲಿ ಹಾಕಿಬಿಟ್ಟು ಒಂದು 5 to 6 minutes ನಾವು ಕುದಿಯೋಕ್ಕೆ ಬಿಟ್ಬಿಡಬೇಕು. ಆ್ಯಕ್ಚುಲಿ ಇದು ಅನಿಲ್ ಸಾವಿಗೆ ತುಂಬ ತಿನ್ನಕ್ಕೆ ಬರ್ತಿತ್ತು, ಬಟ್ ಇವಾಗ ಏನಕ್ಕೋ ಸ್ವಲ್ಪ ದಪ್ಪ ದಪ್ಪ ಬರ್ತಾ ಇದೆ, ಗೊತ್ತಿಲ್ಲ. ಬಟ್ ತಿನ್ನಕ್ಕೆ ಬರಬೇಕಾದ್ರೆ ಬರ್ತಿತ್ತಲ್ಲ ಅವಾಗ ಚೆನ್ನಾಗಿತ್ತು, ಇವಾಗ ಯಾಕೋ ಸ್ವಲ್ಪ ದಪ್ಪ ಬಂದಿದೆ. ಆ್ಯಂಡ್ ಈ ಸಾವಿಗೆ ಉಪ್ಪಿಟ್ಟು ಮಾಡಿ ತುಂಬ ದಿನ ಆಗಿತ್ತು, ಅದಕ್ಕೋಸ್ಕರ ಇನ್ನು ಇದನ್ನೇ ಮಾಡಿದೆ ಇವತ್ತು. ಡೈಲಿ ರೈಸ್ ಐಟಮ್ಸ್ ಏನು ಮಾಡೋದು ಅಂತ ಹೇಳಿ ಯೋಚನೆ ಮಾಡಿ ಇದನ್ನೇ ಮಾಡಿದೆ. ಇನ್ನು ನಮ್ಮ ಮನೇಲಿ ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ ಸಾವಿಗೆ ಉಪ್ಪಿಟ್ಟು, ಹಾಗಾಗಿ ಮಾಡ್ತಾ ಇದ್ದೀನಿ. ಆ್ಯಂಡ್ ಇಲ್ಲಿ ಹಾಲು ಕೂಡ ಬಿಸಿ ಆಗಿದೆ. ಇವಾಗ ಮಕ್ಕಳಿಗೆ, ನಮ್ಮ ಹಸ್ಬೆಂಡ್ಗೆಲ್ಲರಿಗೂ ಹಾಲು ಕೊಡಬೇಕು. ನಾನು ಮನೇಲಿ ಯೂಶ್ವಲಿ ಹಾಲಿಗೆ ಕೂಡ ಬೆಲ್ಲನೇ ಹಾಕ್ಕೊತೀನಿ. ನಾವಂತೂ ಸಕ್ಕರೆನ ಕಂಪ್ಲೀಟಾಗಿ ಅವಾಯ್ಡ್ ಮಾಡ್ತಾ ಇದ್ದೀವಿ, ಓನ್ಲಿ ಬೆಲ್ಲ ಮಾತ್ರ ಯೂಸ್ ಮಾಡ್ತೀವಿ. ಬೆಲ್ಲನ ಹಾಲಲ್ಲಿ ಹಾಕಿದ ತಕ್ಷಣ ಒಡೆದೋಗುತ್ತಲ್ಲ ಅಂತ ಅನ್ಕೋಬೋದು. ನಾನು ಲಾಸ್ಟಲ್ಲಿ ಈ ಥರ ಪುಡಿ ಮಾಡ್ಕೊಂಬಿಟ್ಟು ಹಾಕ್ಕೊಂಡು ಒಂದು 30 seconds ಹಾಗೆ ಬಿಟ್ಬಿಟ್ಟು ಇನ್ನು ತಕ್ಷಣ ತೊಗೊಂಡ್ಬಿಡ್ತೀನಿ, ಇಲ್ಲಾಂದರೆ ಒಡೆದೋಗುತ್ತೆ. ಹೌದು. ಈಗ ಸ್ಟವ್ ಮೇಲೆ ಬಾಣಲಿ ಇಟ್ಕೊಂಡಿದ್ದೀನಿ. 2 tablespoon ಆಯಿಲ್ ಹಾಕಿದ್ದೀನಿ. ಆಯಿಲ್ ಬಿಸಿ ಆದಮೇಲೆ ಸ್ವಲ್ಪ ಸಾಸಿವೆ, ಹಾಗೆ ಸ್ವಲ್ಪ ಜೀರಿಗೆ ಆ್ಯಂಡ್ ಸ್ವಲ್ಪ ಕಡಲೆಬೇಳೆ ಆ್ಯಂಡ್ ಸ್ವಲ್ಪ ಉದ್ದಿನಬೇಳೆ ಹಾಕ್ಕೊಂಡು ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದೆಲ್ಲ ಫ್ರೈ ಆದಮೇಲೆ ಒಂದೆರಡು ಮೀಡಿಯಮ್ ಸೈಜಲ್ಲಿರೋ ಆನಿಯನ್ಸ್ನ ತೊಗೊಂಡು ಚಿಕ್ಕದಾಗೆ ಕಟ್ ಮಾಡ್ಕೊಂಡು ಹಾಕ್ಕೊತಾ ಇದ್ದೀನಿ. ಹಾಗೆ ಒಂದು 5-6 ಹಸಿಮೆಣ್ಸಿನ್ಕಾಯಿನ ಉದ್ದುದ್ದಕ್ಕೆ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ. ಒಂದು ಒಣಮೆಣ್ಸಿನ್ಕಾಯಿ, ಸ್ವಲ್ಪ ಕರಿಬೇವನ್ನ ಹಾಕ್ಕೊಂಡು ಇವಾಗ ನಾನು ಸ್ವಲ್ಪ ಸಾಲ್ಟನ್ನು ಹಾಕ್ಕೊತೀನಿ. ನಾವು ಆನಿಯನ್ಸ್ ಬೇಗ ಫ್ರೈ ಆಗಬೇಕು ಅಂದರೆ ಸಾಲ್ಟನ್ನು ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು, ಬೇಗ ಫ್ರೈ ಆಗುತ್ತೆ. ಇವಾಗ ಆನಿಯನ್ಸ್ ಚೆನ್ನಾಗಿ ಫ್ರೈ ಆದಮೇಲೆ ಒಂದೆರಡು ಚಿಕ್ಕ ಸೈಜಲ್ಲಿರೋ ಟೊಮೊಟೊನ ತೊಗೊಂಡು ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ. ಒಂದು ಕ್ಯಾರೆಟು, ಹಾಗೆ ಒಂದು 5-6 ಬೀನ್ಸ್ನ ಚಿಕ್ಕದಾಗೆ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ. ಇವಾಗ ವೆಜಿಟೇಬಲ್ಸ್ನ ಕೂಡ ನಾವು 50% ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ವೆಜಿಟೇಬಲ್ಸ್ ಬೇಗ ಫ್ರೈ ಆಗಬೇಕು ಅಂದರೆ ಮೇಲ್ಗಡೆ ಲಿಡ್ ಕ್ಲೋಸ್ ಮಾಡಿ ಫ್ರೈ ಮಾಡ್ಕೊಳ್ಳಿ, ಬೇಗ ಫ್ರೈ ಆಗುತ್ತೆ. ಸೊ ನಮಗೆ ವೆಜಿಟೇಬಲ್ಸ್ ಕೂಡ ಚೆನ್ನಾಗಿ ಫ್ರೈ ಆದಮೇಲೆ ಇಲ್ಲಿ ನಾನು ಒಂದು 1/4 teaspoon ಅಷ್ಟು ಅರಿಶಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಇವಾಗ ನಾವು ಬೇಯಿಸಿಟ್ಟಿರೋ ಸಾವಿಗೆನ ತಗೊಂಡು ಇದರಲ್ಲಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಾದಮೇಲೆ ಲಿಡ್ನ ಕ್ಲೋಸ್ ಮಾಡಿ ಫ್ಲೇಮ್ನ ಸಿಮ್ಮಲ್ಲಿ ಇಟ್ಕೊಂಡು ಒಂದು 2 minutes ಹಾಗೆ ಬಿಟ್ಬಿಡಬೇಕು. ಆವಾಗಲೇ ನಮಗೆ ಸಾವಿಗೆಗೆ ಉಪ್ಪು ಖಾರ ಚೆನ್ನಾಗಿ ಅಂಟ್ಕೊಳ್ಳುತ್ತೆ.
ಇವಾಗ ಸ್ಟವ್ ಆಫ್ ಮಾಡಿಕೊಂಡು ಲಾಸ್ಟಲ್ಲಿ ನಿಂಬೆ ರಸನ ಆ್ಯಡ್ ಮಾಡ್ಕೋಬೇಕು. ಆಲ್ರೆಡಿ ಟೊಮೊಟೊ ಹಾಕಿದ್ದೀವಲ್ವ, ಸ್ವಲ್ಪ ನಿಂಬೆ ರಸ ಹಾಕ್ಕೊಳ್ಳಿ. ಇನ್ನು ಸಣ್ಣದಾಗಿ ಕಟ್ ಮಾಡಿರೋ ಸ್ವಲ್ಪ ಕೊತ್ತಂಬರಿ ಹಾಗೆ ಹಸೆ ಕೊಬ್ಬರಿ ತುರಿನ ಹಾಕ್ಕೊಂಡು ಒಂದ್ಸತಿ ಮಿಕ್ಸ್ ಮಾಡಿಕೊಂಡು ಬಿಸಿ ಬಿಸಿಯಾಗಿ ಸರ್ವ್ ಮಾಡಿಕೊಂಡ್ರೆ ರಿಯಲಿ ಟೇಸ್ಟ್ ಅಂತೂ ಸೂಪರಾಗಿರುತ್ತೆ. ನೀವು ಕೂಡ ಒಮ್ಮೆ ಈ ಥರ ಟ್ರೈ ಮಾಡಿ, ಡೆಫಿನೆಟಾಗಿ ನಿಮಗೂ ಕೂಡ ಇಷ್ಟ ಆಗುತ್ತೆ. ಇನ್ನು ಗಮ್ಯಾಗೆ ಇವತ್ತು ಸ್ಯಾಟರ್ಡೇನೂ ಕ್ಲಾಸ್ ಇದೆ ಅಂತ ಹೇಳಿದ್ನಲ್ವಾ, ಇವತ್ತು ಅವಳಿಗೆ ಸ್ನ್ಯಾಕ್ಸ್ ಬಾಕ್ಸ್ಗೆ ಇಲ್ಲಿ ನಾನು ಸ್ಯಾಂಡ್ವಿಚ್ನ ಪ್ರಿಪೇರ್ ಮಾಡಿಬಿಟ್ಟು ಕೊಡ್ತಾ ಇದ್ದೀನಿ. ಮಕ್ಕಳಿಗೆ ಸ್ಯಾಂಡ್ವಿಚ್ ಅಂದರೆ ತುಂಬ ಇಷ್ಟ ಆಗುತ್ತೆ. ಸೊ ನಾನು ಸ್ವಲ್ಪ ಇಲ್ಲಿ ಬೆಣ್ಣೆನ ಹಾಕಿಬಿಟ್ಟು ಬ್ರೆಡ್ನ ರೋಸ್ಟ್ ಮಾಡಿಬಿಟ್ಟು ಆಮೇಲೆ ವೆಜಿಟೇಬಲ್ಸ್ನೆಲ್ಲ ಚಿಕ್ಕ ಚಿಕ್ಕದಾಗೆ ಕಟ್ ಮಾಡಿಕೊಂಡು ಅದಕ್ಕೆ ಉಪ್ಪು ಖಾರ ಎಲ್ಲ ಹಾಕಿಬಿಟ್ಟು ಸೊ ನಾನು ವೆಜ್ ಸ್ಯಾಂಡ್ವಿಚ್ನ ಪ್ರಿಪೇರ್ ಮಾಡಿಬಿಟ್ಟು ಕೊಡ್ತೀನಿ ಮಕ್ಕಳಿಗೆ. ಇದರಲ್ಲಿರೋ ವೆಜಿಟೇಬಲ್ಸ್ನ ಮಾತ್ರ ನಮ್ಮ ಮಕ್ಕಳು ತಿಂತಾರೆ, ಅದನ್ನು ಬಿಸಾಡಲ್ಲ. ನಮ್ಮ ಗವ್ಯ ಒಂದೊಂದು ಸತಿ ತೆಗ್ದಾಕ್ತಾಳೆ, ಬಟ್ ನಮ್ಮ ಗಮ್ಯ ಅಂತೂ ತುಂಬ ಚೆನ್ನಾಗಿ ತಿಂತಾಳೆ ಇದನ್ನು. ಗಮ್ಯ ಹಾಲು ತಾಂಬ, ನಾನು ಅಲ್ಲಿ ಬರ್ತೀನಿ. ನೀವು ಸ್ಕೂಲ್ಗೆ ಹೋಗಿ ಬಂದ ಮರಿ ಬಾ. ಹಲೋ ಗವ್ಯ, ಹಾಯ್, ಏನು ಮಾಡ್ತಿದ್ಯಾ? ಏನು ಮಾಡ್ತಿದ್ಯಾ? ಸ್ಯಾಂಡ್ವಿಚ್ ತಿಂತಿದ್ಯಾ? ಸ್ಯಾಂಡ್ವಿಚ್ ಎಲ್ಲ ಫುಲ್ ಡಬಲ್ ತಿನ್ಬೇಕು. ಅದೇನು ಮೇಲ್ಗಡೆ ಸಿಂಗಲ್ ಬ್ರೆಡ್ ತಿಂದು ಪ್ಲೈನ್ ಬ್ರೆಡ್ ತಿಂದು ಆಮೇಲೆ ಈ ವೆಜಿಟೇಬಲ್ಸ್ ಎಲ್ಲ ತಿಂತೇ ಇಲ್ವಾ? ತಿನ್ನಲ್ವಾ? ವೆಜಿಟೇಬಲ್ಸ್ ತಿನ್ನಲ್ವಾ? ತಿನ್ನಬೇಕು ಎಲ್ಲ ಫುಲ್ಲು. ಬರೀ ರೋಸ್ಟ್ ಮಾಡಿರೋ ಬ್ರೆಡ್ ಮಾತ್ರ ತಿನ್ನಬಾರ್ದು, ಓಕೆ? ಯಾಕೆ ಸ್ಕೂಲ್ಗೆ ಹೋಗಿಲ್ಲ ಇವತ್ತು? ಅಜ್ಜನಾ? ಮಜಾ ಮಾಡೋ ಆಯಿತಾ? ಇನ್ನು ಟೈಮ್ ಆಲ್ರೆಡಿ 11 o'clock ಆಗೇ ಹೋಯಿತು. ಇವಾಗ ಇನ್ನು ನಾನು ಕಾಫಿನ ಮಾಡ್ಕೊಂಡು ಕುಡಿತಾ ಇದ್ದೀನಿ. ಆಮೇಲೆ ಕಾಫಿ ಕುಡಿದ್ಬಿಟ್ಟು ಇನ್ನು ಪಾತ್ರೆನ ವಾಶ್ ಮಾಡ್ತಾ ಇದ್ದೀನಿ. ಇನ್ನು ಮನೇಲಿ ಕೆಲಸ ಇರುತ್ತಲ್ವ, ಫಸ್ಟು ಮನೇಲೆಲ್ಲ ಅರೇಂಜ್ ಮಾಡಿಕೊಂಡು, ಎಲ್ಲ ಕಿತ್ತಾಕಿರ್ತಾರೆ ಮಕ್ಕಳು, ಫಸ್ಟ್ ಅರೇಂಜ್ ಮಾಡಿಕೊಂಡು ಆಮೇಲೆ ನಾನಿನ್ನು ಪಾತ್ರೆ ಎಲ್ಲ ವಾಶ್ ಮಾಡಿಬಿಟ್ಟು ನೀಟಾಗಿ ಕಸ ಎಲ್ಲ ಗೂಡಿಸೋದು ಮತ್ತು ಮಾಫ್ ಹಾಕೋದು, ಸೊ ಅದನ್ನೆಲ್ಲ ಮಾಡ್ಕೊತಾ ಇರ್ತೀನಿ. ಇವತ್ತು ಸ್ಯಾಟರ್ಡೇ ಆಗಿರೋದ್ರಿಂದ ನಾನು ಸ್ವಲ್ಪ ಕಿಚನ್ ಕ್ಲೀನ್ ಸ್ವಲ್ಪ ಡೀಪಾಗೆ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ. ಯಾಕೆ ಅಂತಂದರೆ ಎವ್ರಿ ಸ್ಯಾಟರ್ಡೇ, ಫ್ರೈಡೇ ಇಲ್ಲ ಸಂಡೇ ಆ ಥರ ಯಾವುದಾದ್ರೂ ಒನ್ ಡೇ ಅಂತೂ, ವೀಕ್ಲಿ ಒನ್ ಡೇ ಅಂತೂ ಈ ಥರ ಸ್ವಲ್ಪ ಕಿಚನ್ನು ಮನೇಲೆಲ್ಲನೂ ನೀಟಾಗೆ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ. ಇವತ್ತು ಸ್ಯಾಟರ್ಡೇ ಅಲ್ವಾ, ಸ್ವಲ್ಪ ಎಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡು ಪೂಜೆ ಮಾಡಬೇಕು ಇವತ್ತು. ಎಲ್ಲ ಕೆಲಸ ಮುಗೀತು ಮನೇಲಿ. ಈಗ ಮಧ್ಯಾಹ್ನ ಲಂಚ್ಗೆ ಬೆಳಗ್ಗೆ ಮಾಡಿರೋ ಸಾವಿಗೆ ಹೋಗ್ಬಿಟ್ಟೆ ಇನ್ನೂ ಇದೆ, ಸೊ ಅದನ್ನೇ ತಿನ್ನೋದು. ಇನ್ನು ಗಮ್ಯಾನ ಹೋಗಿ ಪಿಕಪ್ ಮಾಡ್ಕೊಂಡು ಬರಬೇಕು. ಬಸ್ಸಲ್ಲೇ ಬರ್ತಾಳೆ, ಹೋಗಿ ಬಸ್ ಸ್ಟಾಪ್ಗೆ ಹೋಗ್ಬಿಟ್ಟು ಪಿಕಪ್ ಮಾಡ್ಕೊಂಡು ಬರ್ತೀವಿ. ಗವ್ಯ ನೋಡು, ಏನು ತಿಂತಿದ್ಯಾ? ನೋಡಿ, ಬೆಲ್ಲ ತಿಂತಿದ್ದಾಳೆ. ಆ್ಯಕ್ಚುಲಿ ಶಿ ಲೈಕ್ಸ್ ಬೆಲ್ಲ, ಜಾಗ್ರಿ. ಇವಳಿಗೆ ಬೆಲ್ಲ ಅಂದರೆ ತುಂಬ ಇಷ್ಟ, ಅದಕ್ಕೆ ಅವಾಗವಾಗ ಕೇಳಿ ತಿಂತಾ ಇರ್ತಾಳೆ. ಸೊ ಬೆಲ್ಲ ಕೂಡ ಒಳ್ಳೇದಲ್ವಾ, ಐರನ್ ಕಂಟೆಂಟ್ ಜಾಸ್ತಿ ಇರುತ್ತೆ. ಸೊ ಮಕ್ಕಳಿಗೆ ಬೆಲ್ಲ ಕೊಡೋದ್ರಿಂದ ತುಂಬ ಒಳ್ಳೆಯದು. ಡೈಲಿ ಸ್ವಲ್ಪ ಕೊಟ್ಟರು ಕೂಡ ಓಕೆ, ನೋ ಪ್ರಾಬ್ಲಮ್. ನಮ್ಮ ಗವ್ಯ ಅಂತೂ ಒಂದು ಸತಿ ಅಲ್ಲ ಎಷ್ಟು ಸತಿ ಕೇಳ್ತಾನೆ ಇರ್ತಾಳೆ. ನಾವು 1 or 2 times ಆ ಥರ ಸ್ವಲ್ಪ ಕೊಡ್ತಾ ಇರ್ತೀನಿ, ತಿಂತಾ ಇರ್ತಾಳೆ ಗವ್ಯ. ಓಕೆ, ಬಾಯ್ ಮಾಡು. ಎಲ್ಲೋಗೋಣ ಇವಾಗ? ಐಸ್ ಕ್ರೀಮ್ ತರಕ? ಆ್ಯಕ್ಚುಲಿ ನಿನ್ನೆ ಐಸ್ ಕ್ರೀಮ್ ತಿಂದಿದ್ದಾರಲ್ವಾ, ಸೊ ಅದಕ್ಕೆ ಇವಾಗಲೂ ಐಸ್ ಕ್ರೀಮ್ ಕೊಡಿಸು ಅಂತ ಕೇಳ್ತಿದ್ದಾಳೆ. ಐಸ್ ಕ್ರೀಮ್ ಎಲ್ಲ ಕೊಡಿಸಲ್ಲ, ಹೋಗ್ಬಿಟ್ಟು ಗಮ್ಯನ ಕರ್ಕೊಂಬರೋಣ ಅಂತ ಹೇಳ್ತಾ ಇದ್ದೀನಿ. ಬಾಯ್ ಮಾಡು, ಬಾಯ್ ಬಾಯ್. ಹಾಯ್ ಮಾಡು, ಹಾಯ್ ಗವ್ಯ. ಗಮ್ಯ ನೋಡಿ, ನಮ್ಮ ಗಮ್ಯದು ಫುಲ್ ಡ್ರೆಸ್ ಮ್ಯಾಚಿಂಗ್, ವಾಚ್ ಮ್ಯಾಚಿಂಗ್. ಸ್ಲಿಪ್ಪರ್ ಬಿಡಿರಿ, ನಡೀರಿ. ನಡೀರಿ. ಇನ್ನು ಇವತ್ತು ನಾವು ಸ್ಯಾಟರ್ಡೇ ಆಗಿರೋದ್ರಿಂದ ಮನೇಲಿ ಕೂಡ ಎಲ್ಲ ಪೂಜೆ ಮಾಡಿ ಅಡುಗೆ ಮಾಡಿ ಎಲ್ಲ ಕೆಲಸ ಮುಗಿಸ್ಕೊಂಡು ಆಂಜನೇಯ ಸ್ವಾಮಿ ದೇವಸ್ಥಾನ ಹತ್ರ ಬಂದ್ವಿ. ಆ್ಯಕ್ಚುಲಿ ಗವ್ಯಗೆ ಸ್ವಲ್ಪ ಹುಷಾರಿರಲಿಲ್ಲ,
ಸ್ವಲ್ಪ ಒಂದು 2 ಡೇಸಿಂದ ಫೀವರ್ ಇತ್ತು. ಸೊ ಹಾಗಾಗಿ ಅವಳಿಗೆ ಸ್ವಲ್ಪ ತಾಯ್ತ ಹಾಕ್ಸೋಣ ಅಂತ ಹೇಳಿ ಬಂದ್ವಿ. ಆ್ಯಕ್ಚುಲಿ ಆವಾಗಲೇ ತಾಯ್ತ ಹಾಕ್ಸಿ 6 ಮಂತ್ಸ್ ಆಗೋಯ್ತು. ಇನ್ನು ಅದಕ್ಕೆ ಪವರ್ ಎಲ್ಲ ಹೋಗಿರುತ್ತೆ ಅಂತ ಹೇಳಿ ಇನ್ನು ಬಂದ್ವಿ. ಆ್ಯಂಡ್ ಅವಳು ಹಠ ಮಾಡೋದು ಕೂಡ ತುಂಬ ಜಾಸ್ತಿ ಆಗಿದೆ. ಆ್ಯಂಡ್ ಮಕ್ಕಳಿಗೆ ತಾಯ್ತ ಹಾಕ್ಸೋದ್ರಿಂದ ಸ್ವಲ್ಪ ಶಾಂತಿ ಇರುತ್ತೆ ಮಕ್ಕಳಿಗೆ ಅಂತ ಹೇಳಿ ನಾವು ಅದೊಂದು ನಂಬಿಕೆ ನಮಗೆ ಅಷ್ಟೇ. ಅವಾಗವಾಗ ಹಾಕಿಸ್ತಾ ಇರ್ತೀನಿ. ಇನ್ನು ಇಲ್ಲಂತೂ ಆಂಜನೇಯ ಸ್ವಾಮಿ, ಶಿವ ಮತ್ತು ವೆಂಕಟೇಶ್ವರ ಸ್ವಾಮಿ, ಸಾಯಿಬಾಬಾ ಎಲ್ಲ ದೇವರು ಇಲ್ಲೇ ಇದ್ದಾರೆ. ಇನ್ನು ಇಲ್ಲಿ ಅವಾಗವಾಗ ಬರ್ತಾ ಇರ್ತೀವಿ. ಬಂದುಬಿಟ್ಟು ಎಲ್ಲ ದೇವ್ರಿಗೂ ಕೈ ಮುಗಿದು ಇನ್ನು ಪ್ರಸಾದ ಕೊಟ್ಟರು, ಪ್ರಸಾದನೆಲ್ಲ ತಿಂದ್ಕೊಂಡು ಒಂದು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ಮಕ್ಕಳು ನಾನು 3 ಜನನೂ ಇನ್ನು ಆರಾಮಾಗಿ ಮನೆಗಂತೂ ಬಂದುಬಿಟ್ವಿ. ಹಲೋ ಗವ್ಯ, ಏನು ಮಾಡ್ತಿದ್ದೆ ಗವ್ಯ? ಏನು ಮಾಡ್ತೈತೆ ಗಮ್ಯ? ಮಸಾಜಾ? ಹೆಡ್ ಮಸಾಜ್ ಮಾಡ್ತಿದ್ದಾಳಾ? ನೋಡಿ ಈಗ ಟೈಮ್ 10 o'clock ಆಗಿದೆ. ನನಗಂತೂ ಫುಲ್ ನಿದ್ದೆ ಬರ್ತಿದೆ. ಇವರು ಮಸಾಜ್ ಮಾಡ್ಕೊತಾ ಇದ್ದಾರೆ. ಗವ್ಯ ಆ್ಯಕ್ಚುಲಿ ಅವ್ರ ಅಕ್ಕಂಗೆ ಮಸಾಜ್ ಮಾಡ್ತಾ ಇದ್ದಾಳೆ. ಐ ವಿಲ್ ಸ್ಲೀಪ್. ಓಕೆ, ಐ ಆಮ್ ಗೆಟಿಂಗ್ ಸ್ಲೀಪ್. ಓಕೆ ಓಕೆ, ನೀವಿಬ್ಬರು ಆಟಾಡ್ತಾ ಇರಿ. ಪಪ್ಪ ಬರುತ್ತೆ ಇನ್ನೊಂದು 10 to 15 minutes. ನಾನು ಮಲ್ಕೊಂಬಿಡ್ತೀನಿ, ಆಯಿತಾ? ಗವ್ಯ ಹಂಗೆ ಮಸಾಜ್ ಮಾಡ್ತಿರ್ತಾಳೆ, ನೀನು ಮಲ್ಕೊಂಬಿಡು. ವೆರಿ ಗುಡ್. ಓಕೆ ಗವ್ಯ, ಬಾಯ್ ಬಾಯ್, ಗುಡ್ ನೈಟ್. ಮಕ್ಕಳಂತೂ ಇನ್ನೂ ಆಟಾಡ್ತಿದ್ದಾರೆ. ನನಗಂತೂ ಫುಲ್ ಸಿಕ್ಕಾಪಟ್ಟೆ ನಿದ್ದೆ ಬರ್ತಾ ಇದೆ. ಸೊ ನಾನಂತೂ ಮಲ್ಕೊತೀನಿ. ನಮ್ಮ ಹಸ್ಬೆಂಡ್ ಬರೋ ಟೈಮ್ ಆಗಿದೆ ಈಗ. ಸೊ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವ್ಲಾಗ್. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ವಿಡಿಯೋ ಹೇಗಿದೆ ಅಂತ ಒಂದು ಕಾಮೆಂಟ್ ಮಾಡಿ. ಆ್ಯಂಡ್ ದಯವಿಟ್ಟು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಓಕೆ, ಬೈ ಬೈ, ಟೇಕ್ ಕೇರ್, ಗುಡ್ ನೈಟ್.